RRB ನೇಮಕಾತಿ ಹಳೆಯ ಪ್ರಶ್ನೆ ಪತ್ರಿಕೆ 2013. ಕಾಜಿರಂಗ ಕಾಡು ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ಒಂದು ಕೊಂಬಿನ ಖಡ್ಗಮೃಗ. ಇಂದ್ರಾವತಿ ನದಿಯು ಯಾವ ನದಿಯಿಂದ ಬರುತ್ತದೆ? ಗೋದಾವರಿ. ಈ ರಾಜ್ಯಗಳಲ್ಲಿ ದಕ್ಷಿಣ ಏಷ್ಯಾದ ಯಾವ ರಾಜ್ಯಗಳು ಲ್ಯಾಂಡ್ ಲಾಕ್ ಆಗಿವೆ? ಭೂತಾನ ಹಾಗೂ ನೇಪಾಳ. ರಾಜಸ್ಥಾನದಲ್ಲಿ ಮುಖ್ಯವಾದ ಗುಡ್ಡಗಾಡಿನ ಪ್ರವಾಸಿ ಸ್ಥಳ ಯಾವುದು? ಮೌಂಟ್ ಅಬು. ಮಹಾದ್ವೀಪದ ಪ್ರವಾಹದ ಸಿದ್ಧಾಂತ ಯಾರು ಕೊಟ್ಟಿದ್ದು? ಆಲ್ಫ್ರೆಡ್ ವೇಗಮಾರ. ಲಿಟ್ರೇಟ್ ಮಣ್ಣು ಭಾರತದಲ್ಲಿ ಎಲ್ಲಿ ದೊರೆಯುತ್ತದೆ? ಪೂರ್ವ ಘಟ್ಟಗಳು. ಇವುಗಳಲ್ಲಿ ಯಾವುದು ಪ್ರಾಣಿಯಿಂದ ದೊರೆಯುತ್ತದೆ? ಚರ್ಮ ಹಾಗೂ ಮಾಂಸ. ಮಂಗಳ ಹಾಗೂ ಬೃಹಸ್ಪತಿ ಗ್ರಹಗಳ ಸುತ್ತಲೂ ಚಲಿಸುವ ಸಣ್ಣ ಗ್ರಹಗಳಿಗೆ ಏನೆನ್ನುತ್ತಾರೆ? ಎಸ್ಟೆರಾಯ್ಡ್. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಸುಮಾರು ಎಷ್ಟಿರಬಹುದು? 121.02 ಕೋಟಿ. ಆಡು ನಿರ್ಮೂಲನದಿಂದ ಏನಾಗುತ್ತದೆ? ಮಣ್ಣಿನವ ಕಮ್ಮಿಯಾಗಿ ತಡೆಯಲಾಗದ ಪ್ರವಾಹಗಳು. ECO ಚಿಹ್ನೆ ಭಾರತದ ಯಾವ ಪದಾರ್ಥಕ್ಕೆ ಕೊಡಲಾಗುತ್ತದೆ? ಎನ್ವಿರೋನಮೆಂಟ ಫ್ರೆಂಡಲಿ. ಯಾವ ತರಹದ ಕಾಡುಗಳು ಸದಾ ಹಸಿರಾಗಿರುತ್ತವೆ? ಟ್ರೋಪಿಕಲ ರೆನಾ ಫಾರೆಸ್ಟ. ಮೌಂಟ್ ಎವರೆಸ್ಟ್ ಎಲ್ಲಿ ಸ್ಥಿರವಾಗಿದೆ? ನೇಪಾಳ. ಸೋಡಾ ನೀರನ್ನು ಮಾಡುವಾಗ ಯಾವ ಅನಿಲವನ್ನು ಉಪಯೋಗ ಮಾಡುತ್ತಾರೆ? ಇಂಗಾಲ ಆಮ್ಲ. 2013ರಲ್ಲಿ ಏಷ್ಯಾ ಓಕೆಯ ಪ್ರಶಸ್ತಿಯನ್ನು ಯಾರು ಗೆದ್ದರು? ಸೌತ್ ಕೊರಿಯಾ. ನಮ್ಮ ರಾಷ್ಟ್ರದ ವೃಕ್ಷ ಯಾವುದು? ಆಲದ ಮರ. ಭಾರತ ಈ ಕೆಳಕಂಡ ಯಾವುದರ ಸದಸ್ಯ ಇಲ್ಲ? ಒಪೆಕ್. ಭಾರತದ ರೈಲು ವಿಭಾಗದಲ್ಲಿ ಎಷ್ಟು ಖಂಡಗಳಿವೆ? 16. ಈ ಕೆಳಕಂಡ ಯಾವುದು ಔಟ್ ಪುಟ್ ಡಿವೈಸ್ ಆಗಿದೆ? ಫ್ಲೋಟರ, ಪ್ರಿಂಟರ್, ಮಾನಿಟರ್. ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದನ್ನು ಹೊಸದಾಗಿ ಕೂಡಿಸುತ್ತಾರೆ? ಕೋರ್ನಿಯಾ. ಎನಿಮೋಮೀಟರ್ ಅನ್ನು ಏನನ್ನು ನೋಡಲು ಉಪಯೋಗಿಸುತ್ತಾರೆ? ಗಾಳಿಯ ವೇಗ. ಜಯ ಜವಾನ ಜಯ ಕಿಸಾನ ಯಾರು ದೇಶಕ್ಕೆ ಕೊಟ್ಟರು? ಲಾಲ ಬಹದ್ದೂರ್ ಶಾಸ್ತ್ರಿ. ಯಾವ ದೇಶವು 2013ರಲ್ಲಿ ದಕ್ಷಿಣ ಏಷ್ಯಾ ಕಾಲಚೆಂಡಿನ ಬಹುಮಾನ ಗೆದ್ದಿತು? ಅಫ್ಘಾನಿಸ್ತಾನ. ಪೋಡುವಳ ಪಾಳ್ಯ ಹಾಗೂ ತೆಂಕುತಿಟ್ಟು ಯಾವ ನೃತ್ಯಕ್ಕೆ ಸಂಬಂಧಪಟ್ಟಿದ್ದು? ಯಕ್ಷಗಾನ. ಒಂದು ಉಗಿಬಂಡಿಯು 30 km/h ವೇಗದಲ್ಲಿ ಹೋದರೆ 10 ನಿಮಿಷ ತಡವಾಗಿ ತಲುಪುವುದು. ಆದರೆ 40 km/h ವೇಗದಲ್ಲಿ ಹೋದರೆ ತಲುಪುವ ಸ್ಥಳಕ್ಕೆ 4 ನಿಮಿಷ ತಡವಾಗಿ ತಲುಪುವುದು. ಸರಿಯಾದ ಸಮಯಕ್ಕೆ ತಲುಪಲು ಎಷ್ಟು ನಿಮಿಷ ಬೇಕು? 13 ನಿಮಿಷ. ಶಂಕರ 10 ಲೇಖನಿಗಳನ್ನು ರೂ. 48ಗೆ ಕೊಂಡನು. ಅದರಲ್ಲಿ 6 ಲೇಖನಿಗಳನ್ನು 10% ಲಾಭಕ್ಕೆ ಮತ್ತು ಉಳಿದುದನ್ನು 20% ಲಾಭಕ್ಕೆ ಮಾರಿದನು. ಅವನಿಗೆ ಲಾಭ ಇಲ್ಲವೇ ನಷ್ಟ ಎಷ್ಟು ಆಯಿತು? 14%. ಈ ಕೆಳಕಂಡ ಲೆಕ್ಕವನ್ನು ಮಾಡಿ ಅದರ ಜವಾಬನ್ನು ಹೊಂದಿಸಿ. x = 3 + 2 ² 2. ಆನ್ಸರ್ 1. ಎ ರೂ. 45,000ದಿಂದ ವ್ಯಾಪಾರ ಶುರು ಮಾಡುತ್ತಾನೆ. 3 ತಿಂಗಳ ನಂತರ ಬಿ 60,000 ಮೊದಲಿನಿಂದ ವ್ಯಾಪಾರಕ್ಕೆ ಸೇರುತ್ತಾನೆ. ಮತ್ತೆ 6 ತಿಂಗಳ ನಂತರ ಸಿ ರೂ. 90,000ದಿಂದ ವ್ಯಾಪಾರ ಸೇರಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ ರೂ. 16,500 ಲಾಭ ಪಡೆಯುತ್ತಾರೆ. ಎಗೆ ಎಷ್ಟು ಭಾಗ ಬರುತ್ತದೆ? 5,500. ಎ ಒಬ್ಬನೇ ಕೆಲಸ ಮಾಡಿದರೆ 4 ದಿವಸ ಜಾಸ್ತಿ. ಎ ಹಾಗೂ ಬಿ ಒಟ್ಟಿಗೆ ಕೆಲಸ ಮಾಡಿದರೆ ಒಬ್ಬನೇ ಕೆಲಸ ಮಾಡಿದ್ದರೆ ಅವನು 16 ದಿವಸ ಎ ಹಾಗೂ ಬಿ ಮಾಡಿದ್ದಕ್ಕಿಂತ ಜಾಸ್ತಿ ತೆಗೆದುಕೊಳ್ಳುತ್ತಿದ್ದ. ಎ ಹಾಗೂ ಬಿ ಒಟ್ಟಿಗೆ ಕೆಲಸ ಮಾಡಿದ್ದರೆ ಎಷ್ಟು ದಿನ ತೆಗೆದುಕೊಳ್ಳಬಹುದು? 8 ದಿವಸ. ಒಂದು ತರಗತಿಯಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 60% ಕ್ರಿಕೆಟ್ ಆಡುತ್ತಾರೆ, 30% ಕಾಲ್ಚೆಂಡು ಆಡುತ್ತಾರೆ, 10% 2 ಆಟಗಳನ್ನು ಆಡುತ್ತಾರೆ. ಎಷ್ಟು ವಿದ್ಯಾರ್ಥಿಗಳು 2 ಆಟಗಳನ್ನು ಆಡುವುದಿಲ್ಲ? 20. 0 1 (2) minus 0 1 (2) plus 1 = 100. Answer
ಎರಡು ಅಭ್ಯರ್ಥಿಗಳಿರುವ ಮತದಾನದಲ್ಲಿ 68 ಮತಗಳು ಅವೈಧ್ಯವಾದವು. ಗೆದ್ದ ಅಭ್ಯರ್ಥಿಯು 52% ಮತಗಳನ್ನು ಹಾಗೂ 98 ಮತಗಳಿಂದ ಗೆದ್ದನು. ಒಟ್ಟು ಎಷ್ಟು ಮತಗಳಿದ್ದವು? 2518. ಎಯ ಆಯವು ಬಿಗಿಂತ 25% ಕಮ್ಮಿ ಇದ್ದಲ್ಲಿ ಬಿಯ ಆಯವು ಎಷ್ಟು ಶೇಕಡ ಎಗಿಂತ ಹೆಚ್ಚು ಇದೆ? 25. ಅಬಕಾರಿ ಕರವು ಯಾವುದರ ಮೇಲೆ ಹೊರುವರು? ಸಾಮಾನಿನ ಉತ್ಪಾದನೆ. ಈ ಕೆಳಗಂಡ ಹರಪ್ಪನ ನಾಗರಿಕ ವಕ್ತವ್ಯಗಳಲ್ಲಿ ಯಾವುದು ಸರಿಯಾದದ್ದು? ಹರಪ್ಪನ ಕಾಲದ ಜನರು ಹತ್ತಿಯನ್ನು ಬೆಳೆದು ಉಪಯೋಗಿಸುತ್ತಿದ್ದರು. ಬಂಗಾಳದ ವಿಭಜನೆ ಯಾವಾಗ ಆಯಿತು? 1905. ಖಿಲಾಫತ್ ಚಳುವಳಿಯನ್ನು ಯಾರು ಆರಂಭಿಸಿದರು? ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಭೀಮಾ ಬೇಟಗ ಗುಹೆಗಳು ಎಲ್ಲಿವೆ? ರಸಾಯನಶಾಸ್ತ್ರ. ಚರಕ ಸಂಹಿತೆ ಯಾವ ವಿಷಯದಲ್ಲಿ ಜ್ಞಾನ ನೀಡುತ್ತದೆ? ಆಯುರ್ವೇದ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿಬಾ ಫುಲೆ. 1857ರ ಬಂಡಾಯದ ನಾಯಕರು ಲಖನೌದಲ್ಲಿ ಯಾರಿದ್ದರು? ತಾಂತ್ಯಾ ಟೋಪಿ. ಆಜಾದ್ ಹಿಂದ್ ತೌಜನ ಸ್ಥಾಪನೆ 1943ರಲ್ಲಿ ಎಲ್ಲಿ ಆಗಿತ್ತು? ಸಿಂಗಾಪುರ. ಪಾಟ್ನಾದ ಹಳೆಯ ಹೆಸರು ಏನು? ಪಾಟಲಿಪುತ್ರ. ಬ್ರಿಟಿಷರು ಮೊದಲು ಭಾರತಕ್ಕೆ ಬಂದಾಗ ವ್ಯಾಪಾರಕ್ಕೆಂದು ಹೇಳಿದರು, ಅದಕ್ಕೆ ಏನು ಹೆಸರು ಇಟ್ಟಿದ್ದರು? ಈಸ್ಟ್ ಇಂಡಿಯಾ ಕಂಪನಿ. ಭಾರತದ ನೆಪೋಲಿಯನ್ ಎಂದು ಯಾರು ಪ್ರಸಿದ್ಧರಾಗಿದ್ದರು? ಸಮುದ್ರಗುಪ್ತ. ಬಿಜಾಪುರದ ಗೋಲ ಗುಂಬಜ್ ಕಟ್ಟಿದ ಬಹುಮನಿ ವಂಶದ ರಾಜ ಯಾರು? ಮಹಮ್ಮದ್ ಆದಿಲ್ ಶಾ. ನಕ್ಷೆಯನ್ನು ಮಾಡುವ ಕಲೆ ಹಾಗೂ ವಿಜ್ಞಾನಕ್ಕೆ ಏನೆಂದು ಕರೆಯುತ್ತಾರೆ? ಕಾರ್ಟೋಗ್ರಫಿ. ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಯಾವುದು? ಆಮ್ಲಜನಕ. ನಬಾರ್ಡ್ ಯಾರ ಶಿಫಾರಸಿನ ಮೇಲೆ ಆರಂಭಿಸಿದರು? ಶಿವರಾಮನ್ ಸಮಿತಿ. ಜೀರೋ ಬೇಸ್ಡ್ ಬಜೆಟಿಂಗ್ ZBB ಯಾವುದರ ಮೇಲೆ ಒತ್ತಡ ತರುತ್ತದೆ? ಹೊಸ ಹಣಕಾಸಿನ ಮಸೂದೆ ಶೂನ್ಯದಿಂದ ಆರಂಭ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಕೆಳಕಂಡ ಕೆಲಸದಲ್ಲಿ ಯಾವುದು ಮಾಡುವುದಿಲ್ಲ? ಫಾರಿನ್ ಎಕ್ಸ್ಚೇಂಜ್ನ ವ್ಯಾಪಾರ. ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ ಯಾವಾಗ ಆರಂಭಿಸಿದರು? 6 ಆಗಸ್ಟ್ 1952. ಪ್ರಖ್ಯಾತವಾದ ಆನಂದಮಠ ಪುಸ್ತಕವನ್ನು ಯಾರು ಬರೆದರು? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಉತ್ತರಿ ಸುಗ್ಗಿ ಕುಣಿತ ಯಕ್ಷಗಾನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ? ಕರ್ನಾಟಕ. ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯದ ಜೊತೆಗೆ ಪ್ರಸಿದ್ಧರಾಗಿದ್ದರು? ಶೆಹನಾಯಿ. ರೇಬಿಸ್ ವ್ಯಾಕ್ಸಿನ್ ಅನ್ನು ಯಾರು ಕಂಡುಹಿಡಿದರು? ಲೂಯಿ ಫಾರ್ಷರ್. ಯೂಜೆನಿಕ್ಸ್ ಎಂದರೇನು? ಪಿತ್ರಾರ್ಜಿತ ಬರುವ ಮನುಷ್ಯನ ಬೆಳವಣಿಗೆಗೆ ಬೇಕಾದ ಅಭ್ಯಾಸ ಹಾಗೂ ಕಲಿಯುವಿಕೆ. ನಮ್ಮ ರಾಷ್ಟ್ರೀಯ ಆಟ ಯಾವುದು? ಹಾಕಿ. ಕಲಾರಿ ಮರುಭೂಮಿ ಎಲ್ಲಿದೆ? ದಕ್ಷಿಣ ಅಮೆರಿಕ. ಪ್ರಪಂಚದ ಮೊದಲನೇ ಮಹಿಳಾ ಗಗನಯಾತ್ರಿ ಯಾರು? ವಾಲೆಂಟಿನಾ ಟೆರೆಸ್ಟಿಕೋವಾ. ಸಂಯುಕ್ತ ರಾಷ್ಟ್ರದ ಮುಖ್ಯ ಉದ್ದೇಶವೇನು? ವಿಶ್ವದಲ್ಲಿ ಶಾಂತಿ ಹಾಗೂ ರಕ್ಷಣೆ ನೀಡುವುದು. ಒಟ್ಟಿಗೆ ಕೂಡಿ ಬಡತನ ನಿರ್ಮೂಲನೆ, ಕಾಯಿಲೆ ನಿರ್ಮೂಲನ, ನಿರಕ್ಷರತೆ ಹಾಗೂ ಇನ್ನೊಬ್ಬರ ಮರ್ಯಾದೆಯನ್ನು ಕಾಪಾಡುವುದು. ಪ್ರತಿಯೊಂದು ರಾಷ್ಟ್ರಕ್ಕೆ ಬೇರೆಯವರ ಜೊತೆಗೆ ಮೈತ್ರಿ ಇರುವುದು. ಮೇಲಿನ ಎಲ್ಲವೂ. ನಮ್ಮ ದೇಶದ ಸಂವಿಧಾನ ಅವತರಣಿಕೆ ಏನೆಲ್ಲ ಒದಗಿಸುತ್ತದೆ? ಸಾರ್ವಭೌಮ, ಸಾಮಾಜಿಕ, ಜಾತ್ಯತೀತ ಹಾಗೂ ಪ್ರಜಾಸತ್ತೆಯ ಗಣರಾಜ್ಯ. ನಮ್ಮ ದೇಶದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಆಡಳಿತಕ್ಕೆ ಯಾವ ಕಾನೂನು ಬಳಸಬಹುದು? ಕಾನೂನು 356. ನಮ್ಮ ದೇಶದ ಜಂಟಿ ಸೈನ್ಯದ ಮುಖ್ಯಾಧಿಕಾರಿ ಯಾರು? ರಾಷ್ಟ್ರಪತಿ. ಗ್ರಾಮ ಸ್ವರಾಜ್ಯ ಯಾರು ಶುರು ಮಾಡಿದರು? ಮಹಾತ್ಮ ಗಾಂಧಿ. ಪಂಚಾಯಿತಿ ರಾಜ್ಯದ ಗ್ರಾಮ ಸಭೆ ಪದ್ಧತಿಯಲ್ಲಿ ಯಾರು ಯಾರು ಇರುತ್ತಾರೆ? 5ರಿಂದ 10 ಪಂಚಾಯಿತಿಯ ಪಂಚರು. ರಾಜ್ಯಸಭೆಯನ್ನು ಬರಖಾಸ್ತು ಯಾರು ಮಾಡಬಹುದು? ಸಂವಿಧಾನ ತಿದ್ದುಪಡಿ, ಲೋಕಸಭಾ, ರಾಷ್ಟ್ರಪತಿ. ಇದ್ಯಾವುದೂ ಅಲ್ಲ. ಆಪ್ಷನ್ ಡಿ. 2 ಸಂಸದ ಸೇರುವಿಕೆಗೆ ಎಷ್ಟು ಸಮಯ ಬೇಕು? 6 ತಿಂಗಳು. ನಮ್ಮ ಸದನದಲ್ಲಿ ಯಾವುದು ಒಳಗೊಂಡಿದೆ? ಲೋಕಸಭಾ, ರಾಜ್ಯಸಭಾ ಹಾಗೂ ರಾಷ್ಟ್ರಪತಿ.
ಲೋಕಸಭೆಯ ಸದಸ್ಯತ್ವಕ್ಕೆ ಎಷ್ಟು ವಯಸ್ಸು ಇರಬೇಕು? 25 ವರ್ಷ. ಹಣಕಾಸಿನ ವೆಚ್ಚದ ಕಾನೂನನ್ನು ಎಲ್ಲಿ ಮಂಡಿಸಲಾಗುವುದು? ಲೋಕಸಭೆ ಮಾತ್ರ. ನಮ್ಮ ಸಂವಿಧಾನವನ್ನು ಬರೆಯಬೇಕಾದಾಗ ಆ ಸಮಿತಿಯ ಅಧ್ಯಕ್ಷರು ಯಾರು ಇದ್ದರು? ಡಾಕ್ಟರ್ BR ಅಂಬೇಡ್ಕರ್. ರಾಜ್ಯಸಭೆಯ ವಯಸ್ಸು ಎಷ್ಟು? ಕಾಯಂ. ವೇದಕ್ಕೆ ಮರಳಿರಿ ಈ ಕರೆ ಕೊಟ್ಟವರು ಯಾರು? ದಯಾನಂದ ಸರಸ್ವತಿ. ಕಟುವಾದ ಎಂದರೇನು? ಬಟ್ಟೆಯ ಮೇಲೆ ಬಣ್ಣ ಹಾಕುವಿಕೆ. ಡೈಐಸ್ ಎಂದರೇನು? ಗಟ್ಟಿ ಕಾರ್ಬನ್ ಆಕ್ಸೈಡ್. ಬೆಂಕಿ ಆರಿಸಲು ಯಾವ ಅನಿಲವನ್ನು ಉಪಯೋಗಿಸಬೇಕು? ಇಂಗಾಲ ಆಮ್ಲ. ರೇಡಾರ ಶತ್ರುಗಳ ವಿಮಾನದ ಪತ್ತೆ ಹಚ್ಚಲು ಏನು ಉಪಯೋಗಿಸುತ್ತದೆ? ರೇಡಿಯೋ ಅಲೆಗಳು. ಜಿಯೋಸ್ಟೇಷನರಿ ಉಪಗ್ರಹದ ಒಂದು ಸುತ್ತಬೇಕಾಗುವ ಸಮಯ 1 ದಿವಸಗಳು. ಅಗ್ನಿಶಾಮಕ ದಳದವರಿಗೆ ಅವರ ಸಮವಸ್ತ್ರದಲ್ಲಿ ಯಾವ ತರಹ ಪ್ಲಾಸ್ಟಿಕ್ ಉಪಯೋಗಿಸುತ್ತಾರೆ? ವೆಲಾಮ-ಇನ. ಭಾರತದ ಮೊದಲನೇ ಉಪಗ್ರಹ ಯಾವುದು? ಆರ್ಯಭಟ. ವಿಕ್ರಮ ಸಾರಾಭಾಯಿ ಅಂತರ ಬಾಹ್ಯ ಕೇಂದ್ರ ಎಲ್ಲಿದೆ? ತಿರುವನಂತಪುರ. ಏಲಿ ಧೂಮಕೇತು ಒಂದು ಸುತ್ತನ್ನು ಎಷ್ಟು ಸಮಯ ತೆಗೆದುಕೊಳ್ಳುವುದು? 76 ವರ್ಷ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿದವರು ಯಾರು? ಚಾವುಂಡರಾಯ. ಒಂದು ವಿಮಾನವು 30 ಉತ್ತರ ಲ್ಯಾಟಿಟ್ಯೂಡ, 50 ಪೂರ್ವ ಲ್ಯಾಂಗಿಟ್ಯೂಡ ಮತ್ತು ಭೂಮಿಯ ಎದುರುಗಡೆ ದಿಕ್ಕಿನಲ್ಲಿ ಕೆಳಗಿಳಿಯುತ್ತದೆ. ಅದು ಎಲ್ಲಿ ಇಳಿಯುತ್ತದೆ? 30 ದಕ್ಷಿಣ ಲ್ಯಾಟಿಟ್ಯೂಡ, 50 ಪಶ್ಚಿಮ ಲೊಂಗಿಟ್ಯೂಡ. ಆಪ್ಷನ್ ಬಿ. ಒಂದು ತೊಟ್ಟು ದ್ರಾವಕ ಕೆಳಗೆ ಬಿದ್ದಲ್ಲಿ ಕಮ್ಮಿ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಯಾಕೆ? ಸರಫೇಷಂಟೇಷನ್. ಒಂದು ಭರಣಿಯಲ್ಲಿ 10 ನೀಲಿ ಗೋಲಿಗಳು ಹಾಗೂ 30 ಬಿಳಿ ಗೋಲಿಗಳಿವೆ. ಎಷ್ಟು ಗೋಲಿಗಳು ಹಾಕಿದರೆ 60% ನೀಲಿ ಗೋಲಿಗಳು ಆಗುವವು? 35. ನಾಗರಹೊಳೆ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ವಿಲ್ಲಿ ವಿಲ್ಲಿ ಎಂದರೇನು? ಮರುಭೂಮಿಯಲ್ಲಿ ಬೀಸುವ ಗಾಳಿ. ಮಿಶ್ರಣ ಪೈರು ಎಂದರೇನು? ವಿವಿಧ ಪ್ರಕಾರದ ಬೆಳೆಗಳು ಹಾಗೂ ಪ್ರಾಣಿಗಳನ್ನು ನೋಡಿಕೊಳ್ಳುವುದು. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ದಡದಲ್ಲಿದೆ? ಕೃಷ್ಣ. ರೈಲ್ವೆ DLW ಡೀಸೆಲ್ ಲೋಕೋಮೋಟಿವ್ ವರ್ಕ್ಸ್ ಎಲ್ಲಿದೆ? ವಾರಣಾಸಿ. ಯಾವ ವರ್ಗದ ರಕ್ತವುಳ್ಳವನು ಯಾರಿಗಾದರೂ ರಕ್ತವನ್ನು ದಾನ ಮಾಡಬಹುದು? ಓ. ಈ ಕೆಳಕಂಡಲ್ಲಿ ಯಾವುದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇಲ್ಲ? ಎಸ್ಕೋರ್ಬಿಕ್ ಆಸಿಡ್. ಕೋಸೆಟಿವ್ ಏಜೆಂಟ್ ಒಂದು ಹುಚ್ಚು ದನದಲ್ಲಿ ಕಂಡುಬರುವ ರೋಗ ಯಾವುದು? ಫ್ರಿಯೋನಾ. ಮನುಷ್ಯನ ದೇಹದಲ್ಲಿ ಯಾವುದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಪಿಟ್ಯುಟರಿ. ಮನುಷ್ಯನ ದೇಹದಲ್ಲಿ ಸರಾಸರಿ ರಕ್ತದ ಅಂಶ ಎಷ್ಟು ಇರುತ್ತದೆ? 5 ರಿಂದ 6 ಲೀಟರ್. ಈ ಕೆಳಕಂಡದನ್ನು ಸರಿಯಾಗಿ ಜೋಡಿಸಿ. ಬೆರಿ ವಿಟಮಿನ್ ಬಿ, ಸ್ಕರ್ವಿ ವಿಟಮಿನ್ ಎ, ರಿಕೆಟ್ಸ ವಿಟಮಿನ್ ಡಿ, ನೈಟಾ ಬ್ಲಾಂಡನೇಸಾ ವಿಟಮಿನ್ ಸಿ. ಈ ಕೆಳಕಂಡದನ್ನು ಸರಿಯಾಗಿ ಜೋಡಿಸಿ. ಗಾಳಿಯ ಮುಖಾಂತರ ಕ್ಷಯ, ನೀರಿನ ಮುಖಾಂತರ ಕಾಲರ, ಸಂಪರ್ಕ ಸಿಪ್ಲಿಸ, ಗಯ ಟೇಟನಸ. ಲೀಚೆಮ್ಸ ಯಾವ ರೀತಿಯಿಂದ ಆಗುವುದು? ಏಲ್ಗೆ ಮತ್ತು ಫಂಗೈ. RRC ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2003 ರೈಲ್ವೆ ನೇಮಕಾತಿ ಮಂಡಳಿ RRC ಹುಬ್ಬಳ್ಳಿ. ಭಾರತದ 2ನೆಯ ನದಿ ಕ್ಷೇತ್ರ ವಿಸ್ತಾರವು ಗೋದಾವರಿ. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಹೆಚ್ಚು ಜೈವ ವಿಪಮೆಗೆ ಅಪಾಯ ಸೂಚಿಸುತ್ತದೆ? ನೈಸರ್ಗಿಕವಾಗಿ ಹುಟ್ಟಿ ಬೆಳೆದ ಸಸ್ಯ ಪ್ರಾಣಿಗಳ ನಾಶ ಮತ್ತು ಬದಲಾಯಿಸುವ ಬೇಸಾಯ. ಈ ಕೆಳಗಿನವುಗಳಲ್ಲಿಯ ಯಾವ ಪ್ರಕಾರದ ಮಣ್ಣು ಬಹುತೇಕ ಭಾರತದ ನದಿ ರೇವದಲ್ಲಿಯ ಮತ್ತು ಸಮುದ್ರ ದಂಡೆಯ ಮೈದಾನಗಳಲ್ಲಿರುವುದು? ಮೆಕ್ಕಲು ಮಣ್ಣು. ಈ ಕೆಳಗಿನ ವಿಧಾನಗಳಲ್ಲಿ ಯಾವ ವಿಧಾನವು ನಮ್ಮ ಸೌರಮಂಡಲಕ್ಕೆ ಸರಿಯಾಗಿ ಅನ್ವಯಿಸುವುದು? ಸೌರಮಂಡಲದ ಎಲ್ಲ ಗ್ರಹಗಳ
ಪೃಥ್ವಿ ಅತಿ ಹೆಚ್ಚು ಗಾಢವಾದದ್ದು. ಏಡ್ಸ್ ಕಾರಣ ನಂಜು ಪದಾರ್ಥ ವೈರಸ್. ಆಕರಣದ ನೀಲವರ್ಣದ ಕಾರಣ ಪ್ರಕಾಶದ ಚದುರುವಿಕೆ. ಈ ಕೆಳಗಿನವುಗಳಲ್ಲಿ ಯಾವ ರೋಗವು ಜಲಜನ್ಯವಿರುವುದು? ಮಾರಿಕಾ ರೋಗ, ಕಾಲರ. ಜೀವ ಮತ್ತು ಅಜೀವದ ಮಧ್ಯದಲ್ಲಿರುವ ಜೀವ ನಂಜು ಪದಾರ್ಥ ವೈರಸ್. ಸುರಮಂಡದಿಂದ ಸಕ್ಕರೆಯನ್ನು ಮದ್ಯಸಾರಕ್ಕೆ ಬದಲಾಯಿಸುವುದು ಫರ್ಮೆಂಟೇಷನ್, ಉಳಿಯುವಿಕೆ. ರೆಡ್ ಡಾಟಾ ಬುಕ್ನಲ್ಲಿಯ ಯಾದಿ ಅಪಾಯದ ಸ್ಥಿತಿಯಲ್ಲಿರುವ ವನಸ್ಪತಿ ಮತ್ತು ಪ್ರಾಣಿ ಜಾತಿಗಳು. ರೋಗಿಯ ಯಾವ ವೇದನೆಗೆ ಡಯಾಲಿಸಿಸ್ ಮಾಡುವರು ಉಪಯೋಗಿಸುವರು? ಮೂತ್ರಜನಕದ ತೊಂದರೆ, ಕಿಡ್ನಿ ತೊಂದರೆ. ಅಣುಕೋಶನ ಕಾರ್ಯಶಕ್ತಿಯು ಮೈಟೋಕಾಂಡ್ರಿಯಾ. ವೈದ್ಯರು ಒಬ್ಬ ವ್ಯಕ್ತಿಗೆ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳಲು ಹೇಳಿದರು ಯಾಕೆಂದರೆ ಅವನ ಬ್ಲಡ್ ಶುಗರ್ ಹೆಚ್ಚಿತ್ತು. ಅಯೋಡೈಸ್ಡ್ ಉಪ್ಪಿನ ಉಪಯೋಗವನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಶಿಫಾರಿಸಲಾಗಿದೆ. ಆಪ್ಷನ್ ಡಿ ಗಾಳಗಂಡ. ಆನುವಂಶಿಕ ವಿಜ್ಞಾನವೆಂದರೆ ಆನುವಂಶಿಕೆಯ ಶಾಸ್ತ್ರ. ವಾಯುಮಂಡಲದ ಮೇಲ್ಭಾಗದಲ್ಲಿ ಓಜೋನ್ ಪದರಿನ ಪ್ರಮಾಣ ಕಡಿಮೆಯಾಗಲು ಕಾರಣ ಹೊರಚೆಲ್ಲುವಿಕೆ. ಆಪ್ಷನ್ ಬಿ ಕ್ಲೋರೋಫ್ಲೋರೋ ಕಾರ್ಬನ್. ಸಮುದ್ರ ಜಲವನ್ನು ಕ್ಷಾರಮುಕ್ತ ಲವಣಮುಕ್ತ ಮಾಡಲು ರಿವರ್ಸ್ ಆಸಮೋಸಿಸ್. ಆಪ್ಷನ್ ಸಿ. 18. ಈ ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಅನ್ನು ಬುಲೆಟ್ ಪ್ರೂಫ್ ಪದಾರ್ಥ ವಸ್ತು ಮಾಡಲು ಉಪಯೋಗಿಸುವರು? ಆಪ್ಷನ್ ಸಿ ಪಾಲಿಎಥಿಲೀನ್. ಆಪ್ಟಿಕಲ್ ಫೈಬರ್ ಯಾವ ನಿಯಮದ ಅನುಸಾರ ಕಾರ್ಯವಹಿಸುವುದು? ಸಂಪೂರ್ಣ ಆಂತರಿಕ ಪರಾವರ್ತನ. ಕ್ರಯೋಜೆನಿಕ್ಸ್ ಎಂಜಿನ್ ದ ಉಪಯೋಗವು ರಾಕೆಟ್ ಟೆಕ್ನಾಲಜಿ. 21. ವಸ್ತುವಿನ ಎಲ್ಲ ಸ್ಥಾನಗಳಿಂದ ಚಿಕ್ಕ ಆಕಾರದ ಪ್ರತಿಬಿಂಬವನ್ನು ಪಡೆಯಬಹುದು. ಅಂತರಗೋಳದ ದರ್ಪಣ. 22. ನೀರಿನ ಹೊಂಡದಲ್ಲಿ ಮುಳುಗಿದ ನಾಣ್ಯವು ಮೇಲಿನಿಂದ ನೋಡಿದಾಗ ಎತ್ತರಿಸಿದ ಹಾಗೆ ಕಾಣುವ ಕಾರಣ? ಆಪ್ಷನ್ ಸಿ ಪ್ರಕಾಶದ ವಕ್ರೀಕರಣ. ಈ ಕೆಳಗಿನವುಗಳಲ್ಲಿ ಯಾವುದು ವೃತ್ಯಮ ಪ್ರವಾಹದಿಂದ ಕ್ರಮ ಪ್ರವಾಹಕವಾಗಿ ಪರಿವರ್ತಿಸುತ್ತದೆ? ಆಪ್ಷನ್ ಡಿ ರೆಕ್ಟಿಫೈಯರ್. 24. ಕ್ಷಾರ ಮಾಡುವ ದಾಡಿ ಬ್ರಷ್ ಅನ್ನು ನೀರಿನೊಳಗಿಂದ ಹೊರಗೆ ತೆಗೆದಾಗ ಬ್ರಷ್ ಕೂದಲುಗಳು ಒಂದಕ್ಕೊಂದು ಕೂಡಿಕೊಂಡಿರುವ ಕಾರಣ? ಸ್ನಿಗ್ಧತ್ವ. ಈ ಕೆಳಗಿನ ಯಾವ ಶಕ್ತಿಯಿಂದ ಕಡೆದ ಹಾಲಿನ ಕೆನೆ ಬೇರ್ಪಡಲ್ಪಡುವುದು? ಕೇಂದ್ರ ತ್ಯಾಗಿ ಶಕ್ತಿ. ತ್ರಿಕೋನದ 3 ಕೋನಗಳ ಅನುಪಾತ 48 ಡಿಗ್ರಿ, 60 ಡಿಗ್ರಿ, 72 ಡಿಗ್ರಿ. ಕೊಟ್ಟ ಆಕೃತಿಯಲ್ಲಿ ವೃತ್ತವು ಭೌತಶಾಸ್ತ್ರ ಕಲಿಸಬಲ್ಲ ಶಿಕ್ಷಕರನ್ನು ಪ್ರತಿನಿಧಿಸುತ್ತದೆ. ವೃತ್ತವು ರಸಾಯನಶಾಸ್ತ್ರ ಕಲಿಸಬಲ್ಲ ಶಿಕ್ಷಕರನ್ನು ಪ್ರತಿನಿಧಿಸುತ್ತದೆ ಮತ್ತು ವೃತ್ತವು ಗಣಿತ ಕಲಿಸಬಲ್ಲ ಶಿಕ್ಷಕರನ್ನು ಪ್ರತಿನಿಧಿಸುತ್ತದೆ. ಗುರುತಿಸಲಾದ ಭಾಗದಲ್ಲಿ ಯಾವುದು ಭೌತಶಾಸ್ತ್ರ ಮತ್ತು ಗಣಿತ ಕಲಿಸಬಲ್ಲ ಆದರೆ ರಸಾಯನಶಾಸ್ತ್ರವಲ್ಲದ ಶಿಕ್ಷಕರನ್ನು ಪ್ರತಿನಿಧಿಸುವುದು? ಆಪ್ಷನ್ ಸಿ ಯು. ಕೃಷ್ಣ ಲೀಲಾಗೆ ಹೇಳಿದಳು, ನಿನ್ನ ತಾಯಿಯ ಪತಿಯ ಸಹೋದರಿ ನನ್ನ ಸೋದರತ್ತೆ. ಲೀಲಾ ಕೃಷ್ಣಗೆ ಹೇಗೆ ಸಂಬಂಧಿಸಿದ್ದಾಳೆ? ಸಹೋದರಿ. ಚೀಲದಲ್ಲಿ 40 ನಾಣ್ಯಗಳಿವೆ. ಅವುಗಳಲ್ಲಿ ರು 5 ಮತ್ತು ರು 2 ನಾಣ್ಯಗಳಿವೆ. ಒಂದು ಪಕ್ಷ ಚೀಲದಲ್ಲಿ ಒಟ್ಟು ಮೊತ್ತದ ರು 140 ಇದ್ದರೆ ರು 2 ಮತ್ತು ರು 5 ನಾಣ್ಯಗಳೆಷ್ಟು ಇರಬಹುದು? ಆಪ್ಷನ್ ಡಿ 20 ಮತ್ತು 20. ಒಂದು ಕಾರ್ಪೊರೇಟ್ ಹೌಸಿನ ಕಚೇರಿಯ ಎಲ್ಲ ಸಿಬ್ಬಂದಿ ಕೆಲಸಗಾರರುಗಳ ಸರಾಸರಿ ವೇತನ ರು 5,000 ಇದೆ. ಅಧಿಕಾರಿಗಳ ಸರಾಸರಿ ವೇತನ ರು 14,000 ಇದ್ದರೆ ಅನ್ಯ ಕೆಲಸಗಾರರ ಸರಾಸರಿ ರು 4,000 ಇದೆ. ಒಂದು ಪಕ್ಷ ಒಟ್ಟು ಕೆಲಸಗಾರರ ಸಂಖ್ಯೆ 500 ಇದ್ದರೆ ಅಧಿಕಾರಿಗಳ ಸಂಖ್ಯೆ ಎಷ್ಟು? 50. ಒಂದು ಪಕ್ಷ ಎ ಸ್ಕೋರ್ ಪ್ಲಸ್ ಬಿ ಸ್ಕೋರ್ ಪ್ಲಸ್ ಸಿ ಸ್ಕೋರ್ ಇಸ್ ಈಕ್ವಲ್ ಟು 2 ಎ ಮೈನಸ್ ಬಿ ಮೈನಸ್ ಸಿ ಬ್ರಾಕೆಟ್ 3 ಹಾಗಾದರೆ ಇದರ ಎ ಮೈನಸ್ ಬಿ ಪ್ಲಸ್ ಸಿ ಮೊತ್ತ? ಆಪ್ಷನ್ ಸಿ 1. ರವಿ ಮತ್ತು ಪ್ರದೀಪ ಒಂದು ಕೆಲಸವನ್ನು 4 ದಿವಸ ಕೂಡಿ ಮಾಡುವರು ಮತ್ತು 60% ಪೂರ್ಣಗೊಳಿಸುವರು. ಪ್ರದೀಪ ಮತ್ತು 8 ದಿನ ಕೆಲಸ ಮಾಡಿ ಕಾರ್ಯವನ್ನು ಪೂರ್ತಿಗೊಳಿಸುವನು. ರವಿ ಒಬ್ಬನೇ
ರವಿ ಒಬ್ಬನೇ ಈ ಸಂಪೂರ್ಣ ಕಾರ್ಯ ಮುಗಿಸಲು ಎಷ್ಟು ದಿನ ತೆಗೆದುಕೊಳ್ಳುವನು? ಆಪ್ಷನ್ ಸಿ 10 ದಿನಗಳು. 33 a ಪ್ಲಸ್ ಬಿ a ಮೈನಸ್ ಬಿ ಇಸ್ ಈಕ್ವಲ್ ಟು a ಮೈನಸ್ ಬಿ. ಆಪ್ಷನ್ ಎ. 34 4 6 12 14 28 30 ಕ್ವಶನ್ ಮಾರ್ಕ್. ಆಪ್ಷನ್ ಡಿ 60. ತಂದೆ ಮತ್ತು ಮಗಳ ವರ್ತಮಾನ ವಯಸ್ಸಿನ ಬೇರಿಯು 42 ವರ್ಷ. 7 ವರ್ಷದ ನಂತರ ತಂದೆಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟು ಆಗುವುದು. ಹಾಗಾದರೆ ತಂದೆಯ ವರ್ತಮಾನ ವಯಸ್ಸೆಷ್ಟು? ಆಪ್ಷನ್ ಬಿ 35 ವರ್ಷ. ಆನಂದ ಮಿಲ್ಕಿ ಯೂನಿಯನ್ ಲಿಮಿಟೆಡ್ AMUL ಉದಾಹರಣೆ? ಆಪ್ಷನ್ ಸಿ ಸಹಕಾರಿ ಕ್ಷೇತ್ರ. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು YV ರೆಡ್ಡಿ. ಸರಕಾರವು ಕನಿಷ್ಠ ಪರಮಾಣು ಆಧಾರ ಬೆಲೆ ಮತ್ತು ಕೃಷಿ ಉತ್ಪನ್ನಗಳ ದೊರಕಿಸುವ ಬೆಲೆಯನ್ನು ಯಾರ ಶಿಫಾರಸಿನಿಂದ ಮಾಡುವುದು? ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ CACP. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ದುರ್ಗಾಪುರ, ಬಿಲಾಯಿ ಮತ್ತು ರೂರಕೆಲಾ ಉಕ್ಕಿನ ಉದ್ದಿಮೆಗಳನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಸಿ ಸೆಕೆಂಡ್. ಗಿಲ್ಟ್ ಏಜ್ಡ್ ಮಾರ್ಕೆಟ್ ಎಂದರೆ ಸರಕಾರಿ ಸೆಕ್ಯೂರಿಟೀಸ್ ಮಾರ್ಕೆಟ್. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಈ ಗ್ರಂಥದ ಲೇಖಕರು ಯಾರು? ಮಹಾತ್ಮ ಗಾಂಧಿ. ಲಾಂಗ್ ಇಯರ್ಸ್ ಎಗೋ ಯು ಯಾವ ಮೇಡ್ ಟ್ರಯಸ್ಟ್ ವಿತ್ ಡೆಸ್ಟಿನಿ ಇದನ್ನು ಯಾರು ಹೇಳಿದರು? ಜವಾಹರಲಾಲ್ ನೆಹರು. ಈ ಕೆಳಗಿನ ಆಟಗಳಲ್ಲಿ ಯಾವ ಆಟದ ಸಲುವಾಗಿ ನಿರ್ಧಾರಿತ ಕ್ಷೇತ್ರದ ಗಾತ್ರವಿಲ್ಲ? ಕ್ರಿಕೆಟ್. ಈ ಕೆಳಗಿನವುಗಳಲ್ಲಿ ಯಾವ ಪರಿಭಾಷೆಯನ್ನು ಹಾಕಿ ಆಟದಲ್ಲಿ ಉಪಯೋಗಿಸುವುದಿಲ್ಲ? ಡ್ರಾಪ್ ಕಿಕ್. ಈ ಕೆಳಗಿನವುಗಳಲ್ಲಿ ಯಾವ ಶಾಸ್ತ್ರೀಯ ನೃತ್ಯವು ಆಂಧ್ರ ಪ್ರದೇಶದ್ದು? ಕುಚಿಪುಡಿ. ವಿಶ್ವ ಜನಸಂಖ್ಯಾ ದಿನವೆಂದು ಆಚರಿಸುವರು ಜುಲೈ 11. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಏಮಿಸ್ ಗುಂಪಾ ಮಹೋತ್ಸವ ಯಾವ ರಾಜ್ಯಗಳಲ್ಲಿ ಆಚರಿಸುವರು? ಜಮ್ಮು ಮತ್ತು ಕಾಶ್ಮೀರ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಕನ್ನಡ ಸಾಹಿತ್ಯದ 3 ಮಾಣಿಕ್ಯಗಳಿಗೆ ಸರಿ ಹೊಂದುತ್ತದೆ? ರನ್ನ, ಜನ್ನ, ಪೊನ್ನ. ಭಾರತದ ಯಾವ ರಾಜ್ಯಗಳಲ್ಲಿ ರೈಲ್ವೆ ಮಾರ್ಗವಿಲ್ಲ? ಮೇಘಾಲಯ, ಸಿಕ್ಕಿಂ. ಸಿಕ್ಕಿಂ ಮತ್ತು ಮೇಘಾಲಯ 2 ರಾಜ್ಯಗಳಲ್ಲಿ ರೈಲು ಮಾರ್ಗಗಳಿಲ್ಲ. ಈ 2 ರಾಜ್ಯಗಳಲ್ಲಿ ರೈಲು ಮಾರ್ಗಗಳನ್ನು ಹಾಕುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಯಾವ ದೇಶವು ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್ ಎಂದು ಹೆಸರಾಗಿದೆ? ಭೂತಾನ್. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2013ರಲ್ಲಿ ಆಟದಲ್ಲಿ ಯಾವ ಬ್ಯಾಡ್ಮಿಂಟನ್ ಆಟಗಾರ್ತಿ ಕಂಚಿನ ಪದಕವನ್ನು ಪಡೆದಳು? PV ಸಿಂಧು. 2013ರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಯಾವ ಅಥ್ಲೀಟ್ ಪುರುಷರ 100 ಮೀಟರ್ ಓಟದಲ್ಲಿ ಜಯಗಳಿಸಿದರು? ಉಸೇನ್ ಬೋಲ್ಟ್. 2013 ಆಗಸ್ಟ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಎಂದು ಯಾರನ್ನು ನೇಮಿಸಿದ್ದಾರೆ? ರಘುರಾಮ ರಾಜನ್. ವಿ ರಾಮನ್ನು ಈ ಕೆಳಗಿನ ಯಾವುದನ್ನು ಪಡೆಯಲು ಉಪಯೋಗಿಸುವರು? ವಿಡಿಯೋ ಮತ್ತು ಗ್ರಾಫಿಕ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಡಿವೈಡ್ ದ ಸರಿ ವ್ಯಾಖ್ಯೆ ಇರುವುದು? ಆಪ್ಷನ್ ಸಿ ಜನತೆಗಿರುವ ಇಂಟರ್ನೆಟ್ ಸೇವೆ IT ಮತ್ತು ಇಂಟರ್ನೆಟ್ ವಿಲ್ಲದ್ದು IT. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಇರುವುದಿಲ್ಲ? ಮಾಹಿತಿ ಅಧಿಕಾರ. ಕೊಡಲಾದ ಪೋಷಕ ತತ್ವಗಳಲ್ಲಿ ಹಾಲಿನಲ್ಲಿರುವ ಕಡಿಮೆ ಪ್ರಮಾಣ? ವಿಟಮಿನ್ ಸಿ. ಆಹಾರ ಸುರಕ್ಷಾ ಮಸೂದೆ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿದೆ? ಕುಟುಂಬದ ಸಂಖ್ಯೆಯ ಆಧಾರದ ಮೇಲೆ ಧಾನ್ಯದ ಪ್ರಮಾಣ ನಿರ್ಧರಿಸುವುದು. ಈ ಕೆಳಗಿನವುಗಳಲ್ಲಿ ಯಾವ ನದಿಯು ಬಂಗಾಳ ಉಪಸಾಗರವನ್ನು ಸೇರುವುದಿಲ್ಲ? ತಾಪಿ. ದಾರಿದ್ರ್ಯ ರೇಖೆಯ ಕೆಳಗಿರುವ ಜನತೆಯ ಶೇಕಡಾ ಪ್ರಮಾಣದ ಅಂದಾಜುಪಡಿಸುವ ಕೇಂದ್ರೀಯ ಪಾರುಪತ್ಯ ಏಜೆನ್ಸಿ ಯಾವುದು? ಯೋಜನಾ ಆಯೋಗ. ಸರಕಾರ ಯಾವ ಅಂಗಮ ಕಾಯ್ದೆ ಕಾನೂನನ್ನು ಮಾಡುವುದು? ಶಾಸಕಾಂಗ. ಪ್ರಜಾಪ್ರಭುತ್ವ ಸರಕಾರವು ಪ್ರಜೆಯ ಪ್ರಜೆಯಿಂದ ಪ್ರಜೆಗಳಿಗಾಗಿ ಎನ್ನುವ ಘೋಷಣೆ ಪ್ರಕಟಣೆ ಮಾಡಿದರು? ಅಬ್ರಹಾಂ ಲಿಂಕನ್. ಭಾರತದ ರಾಜ್ಯಾದಾಯದ ಕಂಪ್ಟ್ರೋಲರ್ ಮತ್ತು ಲೆಕ್ಕ ಪರಿಶೋಧಕ ನಿಪುಣ ಆಡಿಟರ್ ಜನರಲ್ CAG ನ ವರದಿಯನ್ನು ಸಂಸತ್ತು ಸಮಿತಿ ಪರಿಶೀಲಿಸುತ್ತದೆ? ಪಬ್ಲಿಕ್ ಅಕೌಂಟ್ಸ್ ಕಮಿಟಿ.
ಸ್ವಾತಂತ್ರ್ಯದ ನಂತರ ಭಾಷಾವಾರು ಆಧಾರದ ಪ್ರಥಮ ರಾಜ್ಯವು ಆಂಧ್ರ ಪ್ರದೇಶ. ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಹೃದಯ ಮತ್ತು ಆತ್ಮವು ಯಾವುದು? ಹಕ್ಕುಗಳ ಸಂರಕ್ಷಣೆ ಮಾಡುವ ಸಂವಿಧಾನದ ಹಕ್ಕು. ಭಾರತದಲ್ಲಿ ಮತದಾನದ ಹಕ್ಕು ಇರುವ ನಾಗರಿಕನ ಕನಿಷ್ಠ ವಯಸ್ಸು 18 ವಯಸ್ಸು. ಅಸ್ಪೃಶ್ಯತೆ ಪಾಲನೆ ಯಾವ ಕಾಲಮಿನ ಪ್ರಕಾರ ಅಪರಾಧವೆಂದು ಘೋಷಿಸಲಾಗಿದೆ? 17ನೇ ಕಾಲಮು. ಮೂಲಭೂತ ಹಕ್ಕುಗಳು ಅನ್ವಯಿಸುವುದು ದೇಶದ ಎಲ್ಲ ನಾಗರಿಕರಿಗೆ. ಆಪ್ಷನ್ ಸಿ. ಯೋಜನಾ ಆಯೋಗದ ಅಧಿಕಾರ ಪ್ರಯುಕ್ತ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ. ಭಾರತ ಸಂವಿಧಾನ ಮಾನ್ಯತೆ ರಾಜ್ಯಸಭೆಯ ಸದಸ್ಯರೆಷ್ಟು? 22. ಪ್ರತಿ 2 ವರ್ಷಕ್ಕೆ ಮಾನ್ಯತೆ ಪಡೆದ ಭಾಷೆಗಳೆಷ್ಟು? 1:3. ಬಲವಂತರಾಯ್ ಮೆಹ್ತಾರವರ ಶಿಫಾರಸಿನಿಂದ ಯಾವ ವರ್ಷ ಪಂಚಾಯತ್ ರಾಜ್ ಪದ್ಧತಿ ಪ್ರಾರಂಭಿಸಲಾಯಿತು? 1959. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು? WC ಬ್ಯಾನರ್ಜಿ. ಬ್ರಿಟಿಷರಿಂದ ರೈತವಾರಿ ಒಪ್ಪಂದ ಟಾರಾವಣೆ ಜಾರಿಗೊಳಿಸಲಾಯಿತು? ಮದ್ರಾಸ್ ಪ್ರಾಂತ್ಯ. ಸಿಂಧೂ ಕಣಿವೆ ನಾಗರಿಕತೆಯ ಜನತೆಯ ಮುಖ್ಯ ವ್ಯವಸಾಯವು ಬೇಸಾಯ. ರಾಜಧಾನಿ ಶಹರವಾದ ಆಗ್ರಾದ ಸ್ಥಾಪಕರು ಯಾರು? ಸಿಕಂದರ ಲೋಧಿ. ಬಿಜಾಪುರ ಹೆಸರಾಗಿದೆ ಗೋಲ್ ಗುಂಬಜ್. ಸ್ವಾಭಿಮಾನ ಚಳುವಳಿ ಯಾರು ಪ್ರಾರಂಭಿಸಿದರು? EV ರಾಮಸ್ವಾಮಿ. ನೀಲ್ ದರ್ಪಣದ ಲೇಖಕರು ಯಾರು? ದೀನಬಂಧು ಮಿತ್ರ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಅತಿ ಪ್ರಾಚೀನವಿದೆ? ಋಗ್ವೇದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಮಹಾತ್ಮ ಗಾಂಧಿಯವರು ವಹಿಸಿದ್ದರು? ಬೆಳಗಾವ್. ಗಾಂಧಿಯವರ ದಂಡಿ ಸತ್ಯಾಗ್ರಹ ಯಾವ ಚಳುವಳಿಯ ಜೊತೆ ಸೇರಲ್ಪಟ್ಟಿದೆ? ನಾಗರಿಕ ಆಜ್ಞಾಭಂಗ ಚಳುವಳಿ. ಮಾಡು ಅಥವಾ ಮಡಿ ಘೋಷಣೆಯು ಯಾವ ಚಳುವಳಿಯ ಜೊತೆ ಸೇರಲ್ಪಟ್ಟಿದೆ? ಭಾರತ ಬಿಟ್ಟು ತೊಲಗಿ ಆಂದೋಲನ. ಕಾಂಗ್ರೆಸ್ಸಿನಿಂದ ಒಡೆದುಕೊಂಡ ನಂತರ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಯಾವ ಪಕ್ಷವನ್ನು ಸ್ಥಾಪಿಸಿದರು? ಫಾರ್ವರ್ಡ್ ಬ್ಲಾಕ್. ಉಷ್ಣಕಟಿಬಂಧದ ಹುಲ್ಲುಗಾವಲಿನ ಪ್ರದೇಶವು ಸವಾನಾಸ್. ಅಟಕಾಮ ಮರಳು ಪ್ರದೇಶವಿರುವುದು ದಕ್ಷಿಣ ಅಮೆರಿಕ. ಈ ಕೆಳಗಿನವುಗಳಲ್ಲಿ ಮಾನವನಿಂದ ನಿರ್ಮಾಣಪಟ್ಟ ಸಂಪನ್ಮೂಲನೆ ಯಾವುದು? ಅಣೆಕಟ್ಟುಗಳು. ವಿಶ್ವದಲ್ಲಿ ಶ್ರೇಷ್ಠ ಗುಣಮಟ್ಟದ ಕಬ್ಬಿಣದ ಅದಿರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸುವ ದೇಶವು ಬ್ರೆಜಿಲ್. ತಾರಾಪುರ ಅಣುಶಕ್ತಿ ಕೇಂದ್ರವಿರುವುದು ಮಹಾರಾಷ್ಟ್ರ. ದಿಂದ ವಾಯುಮಂಡಲದಲ್ಲಿರುವ ವಿವಿಧ ಆವರಣಗಳ ಸರಿಯಾದ ಕ್ರಮವು? ಆಪ್ಷನ್ ಸಿ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೈಸೋಸ್ಪಿಯರ್, ಐನೋಸ್ಪಿಯರ್. ಈ ಕೆಳಗಿನ ಕಲ್ಲಿದ್ದಲೆಯ ಪ್ರಕಾರಗಳಲ್ಲಿ ಯಾವುದು ಯಾವುದಕ್ಕಿಂತ ಹೆಚ್ಚು ಶೇಕಡ ಇಂಗಾಲ ಕಾರ್ಬನ್ ಹೊಂದಿರುವುದು? ಆಪ್ಷನ್ ಡಿ. ಆಂಥ್ರಸೈಟ್. ದಕ್ಷಿಣ ಪೂರ್ವ ಏಷ್ಯಾದ ಯಾವ ದೇಶದಲ್ಲಿ ಪ್ರಸಿದ್ಧವಾದ ಅಂಗಕೋರ ವಟ ಮಂದಿರವಿದೆ? ಕಾಂಬೋಡಿಯಾ. ಈ ಕೆಳಗಿನವುಗಳಲ್ಲಿ ಯಾವ ಬೆಳೆ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಸುವುದು? ವಟಾಣಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮ ಪ್ರಮಾಣದ ಮಳೆಯಾಗುವ ಸ್ಥಳಗಳನ್ನು ಜೋಡಿಸುವ ರೇಖೆಯನ್ನು ಸೂಚಿಸುತ್ತದೆ? ಐಸೋಹರ್ಟ್ಸ್. ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದ ನೈಸರ್ಗಿಕ ರಬ್ಬರನ್ನು ಉತ್ಪಾದಿಸಿದ ದೇಶವು ಯಾವುದು? ಥೈಲ್ಯಾಂಡ್. ಪೃಥ್ವಿಯನ್ನು ತಲುಪಲು ಸೂರ್ಯಕಿರಣವು ಎಷ್ಟು ಸಮಯ ತೆಗೆದುಕೊಳ್ಳುವುದು? 8 ನಿಮಿಷ. ಲಾವಾರಸವು ತಂಪಾಗಿ ನಿರ್ಮಾಣವಾಗುವ ಶಿಲೆಯು ಅಗ್ನಿಕೃತ. ಪಂಜಾಬವು ಪಂಚನದಿಯ ಭೂಮಿ ಎಂದು ಹೆಸರಾಗಿದೆ. ಆ 5 ನದಿಗಳ ಹೆಸರೇನು? ಚಿನಾಬ, ರಾವಿ, ಬಿಯಾಸ್, ಜೇಲಂ, ಸತಲಜ. ಭಾರತದ ಅತಿ ದೊಡ್ಡ ಉಪ್ಪಿನ ಲವಣಯುಕ್ತ ಸರೋವರ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ. ರಾಷ್ಟ್ರೀಯ ಭೌಗೋಳಿಕ ಸಂಶೋಧನೆ ಸಂಸ್ಥೆ ಇರುವುದು ಹೈದರಾಬಾದ್.